ಪೀಣ್ಯದ ಜಾಲಹಳ್ಳಿ ಕ್ರಾಸ್ನಲ್ಲಿ ತ್ರಿಬಲ್ ಮರ್ಡರ್ ಆಗಿದೆ. ಪತಿಯೇ ತನ್ನ ಪತ್ನಿ, ಮಗಳು ಹಾಗೂ ದೊಡ್ಡಮ್ಮನ ಮಗಳ ಹೆಣ ಬೀಳಿಸಿದ್ದಾನೆ. ಕೊಚ್ಚಿದ ಮಚ್ಚಿನಲ್ಲೇ ಪೊಲೀಸರಿಗೆ ಶರಣಾಗಿದ್ದಾನೆ. ಈ ಭೀಕರ ಕೊಲೆಯ ಸ್ಟೋರಿ ನೀವೇ ನೋಡಿ. ಜಾಲಹಳ್ಳಿಯಲ್ಲಿ ತ್ರಿಬಲ್ ಮರ್ಡರ್, ಪತ್ನಿ ಕೊಚ್ಚಿ ಯುವತಿಯರ ತಲೆ ಕಟ್, ಮನೆಯಲ್ಲಿ ಅಟ್ಟಾಡಿಸಿ ಕೊಂದ ಪತಿ. ಇದು ನಿಜಕ್ಕೂ ಭೀಕರ. ಸಿನಿಮಾಗಳಲ್ಲಿ ಮಚ್ಚು ಹಿಡಿದು ಅಟ್ಟಾಡಿಸಿ ಕೊಲೆ ಮಾಡುವ ರೀತಿ ನಡೆದಿರುವ ಕೊಲೆ. ಹೌದು, ಬೆಂಗಳೂರಿನ ಪೀಣ್ಯ ಬಳಿಯ ಜಾಲಹಳ್ಳಿ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಹೆಬ್ಬಗೋಡಿಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವ 42 ವರ್ಷದ ಗಂಗರಾಜು, 38 ವರ್ಷದ ಪತ್ನಿ ಭಾಗ್ಯ, 19 ವರ್ಷದ ಮಗಳು ನವ್ಯ, 23 ವರ್ಷದ ಹೇಮಲತಾ ಅನ್ನೋರನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಸಂಜೆ ಸುಮಾರು 5 ಗಂಟೆ ವೇಳೆ ಈ ಘಟನೆ ನಡೆದಿದೆ. ಏಕಾಏಕಿ ಮನೆಗೆ ಬಂದ ಹೋಮ್ ಗಾರ್ಡ್ ಗಂಗರಾಜು ಮನೆಯಲ್ಲಿದ್ದ ಮಗಳು ನವ್ಯ, ದೊಡ್ಡಮ್ಮನ ಮಗಳು ಹೇಮಲತಾ ಜೊತೆ ಜಗಳ ತೆಗೆದಿದ್ದಾನೆ. ಜಗಳ ತಾರಕಕ್ಕೇರ್ತಿದ್ದಂತೆ ಏಕಾಏಕಿ ಮನೆಯಲ್ಲಿದ್ದ ಮಚ್ಚು ತಗೊಂಡು ಪಾಪಿ ತಂದೆ ಗಂಗರಾಜು ಮೊದಲು 19 ವರ್ಷದ ಮಗಳು ನವ್ಯಾಳ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ರಕ್ತ ಸೋರುತ್ತಿದ್ದಂತೆ ನವ್ಯ ಮತ್ತು ಹೇಮಲತಾ ಮನೆಯಿಂದ ಹೊರಗಡೆ ಓಡೋಕೆ ಶುರು ಮಾಡಿದ್ದಾರೆ. ಇಷ್ಟಕ್ಕೆ ಬಿಡದ ಆರೋಪಿ ಮನೆಯಲ್ಲಿ ಇಬ್ಬರನ್ನು ಅಟ್ಟಾಡಿಸಿದ್ದಾನೆ. ಕೊನೆಗೆ ನವ್ಯ ಹೇಮಲತಾಳ ಮೇಲೆ ಭೀಕರವಾಗಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಇಬ್ಬರ ತಲೆಗಳು ದೇಹದಿಂದ ಬೇರ್ಪಡುವಷ್ಟರ ಮಟ್ಟಿಗೆ ಮಚ್ಚು ಬೀಸಿದ್ದಾನೆ. ಗಲಾಟೆ ಕೇಳಿ ಓಡಿ ಬಂದ ಭಾಗ್ಯಮ್ಮ, ಪತ್ನಿ ಮೇಲೂ ಮಚ್ಚು ಬೀಸಿ ಕೊಂದ ಪತಿ, ಮಚ್ಚು ಸಮೇತ ಪೊಲೀಸರಿಗೆ ಶರಣು. ಮನೆಯಲ್ಲಿನ ಗಲಾಟೆ ಶಬ್ದ ಕೇಳಿದ ಗಂಗರಾಜು ಪತ್ನಿ ಭಾಗ್ಯ ಮನೆಗೆ ಬಂದಿದ್ದಾಳೆ. ಮೊದಲೇ ಮಚ್ಚು ಹಿಡಿದಿದ್ದ ಪಾಪಿ ಗಂಗರಾಜು ಪತ್ನಿಯ ಮೇಲೂ ಮಚ್ಚು ಬೀಸಿದ್ದಾನೆ. ಪರಿಣಾಮ ಕ್ಷಣ ಮಾತ್ರದಲ್ಲಿ ಭಾಗ್ಯಮ್ಮ ಹೆಣ ಕೂಡ ಬಿದ್ದಿದೆ. ನಂತರ ಅದೇ ಮಚ್ಚು ಕೈಯಲ್ಲಿ ಹಿಡಿದ ಆರೋಪಿ ಗಂಗರಾಜು ನೇರವಾಗಿ ಪೀಣ್ಯ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ಇವತ್ತು ಮಧ್ಯಾಹ್ನ ಮೇಲೆ ನಮಗೆ 5 ಗಂಟೆ ಸುಮಾರು 112ನಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ಕೂಡಲೇ ಹೊಯ್ಸಳ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ. ಬಂದ ಮೇಲೆ ಅವರು ನೋಡಿದ್ದಾರೆ 3 ಜನ ತಾಯಿ ಮತ್ತು ಮಗಳು, ಅವರ ಹೆಸರು ಭಾಗ್ಯ ಅಂತ, ಮಗಳು ನವ್ಯ ಮತ್ತು ಅವರ ಸಂಬಂಧಿಕರು ಒಬ್ಬರು ಹೇಮಾವತಿ ಅಂತ 23 ವರ್ಷ. 3 ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಪ್ ವೆಪನ್ನಿಂದ ಇದು ಮರ್ಡರ್ ಆಗಿ ಅಲ್ಲಿದ್ದರು. ಗಂಗರಾಜು ಭಾಗ್ಯ ಅವ್ರದ್ದು ಹಸ್ಬೆಂಡ್, ಗಂಡ. ಸೊ 42 ವರ್ಷ, ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೊ ಇವನು ಮರ್ಡರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದೆ. ಇನ್ನು ಇದೇ ವೇಳೆ ಮತ್ತೊಂದು ವಿಚಾರ ಗೊತ್ತಾಗಿದೆ. ಕೊಲೆಯಾದ ಭಾಗ್ಯ ಓಂ ಶಕ್ತಿಗೆ ಮಾಲೆ ಹಾಕೋಕೆ ಸಿದ್ಧತೆ ನಡೆಸಿದ್ರಂತೆ. ಅದೇ ಕಾರಣಕ್ಕಾಗಿ ದೊಡ್ಡಮ್ಮನ ಮಗಳು ಹೇಮಲತಾ ಮನೆಗೆ ಬಂದಿದ್ದಾಳೆ. ಗಂಗರಾಜ್ ಅನ್ನೋರು ಮತ್ತೆ ಭಾಗ್ಯಮ್ಮ ಅಂತ ಹೇಳಿ ಅವರು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 5-6 ವರ್ಷದಿಂದ ಬಾಡಿಗೆ ಇದ್ದಾರೆ. ಬಟ್ ಪದೇ ಪದೇ ಅವ್ರಿಗೆ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ನೆನ್ನೆನೂ ಗಲಾಟೆ ಆಗಿದೆ, ಮತ್ತೆ ಬೆಳೆಯೇನೂ ಗಲಾಟೆ ಆಗಿದೆ. ಹೀಗಾಗಿ ಅವನು ಕುಡಿದು ಬಂದು ಏನೋ ಈ ಥರ ಕೊಲೆ ಮಾಡಿದ್ದಾರೆ. ನಮಗೂ ಯಾರೋ ಫೋನ್ ಮಾಡಿ ಏನೋ ಸ್ವಲ್ಪ ಹಿಂದೆಗಡೆ ಏನೋ ಕೊಲೆ ಆಗಿದೆ ಅಂತೇಳಿ ಯಾರೋ ಮಚ್ಚಿಡ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಹೇಳಿದರು. ನಾವು ಕೂಡಲೇ ಬಂದಾಗ ಇಲ್ಲಿ 3 ಕೊಲೆ ಆಗಿದೆ ಅಂತ ಹೇಳಿದ್ರು. ಅವಾಗ ನಾನೇ ಪೊಲೀಸ್ನವ್ರು ಫೋನ್ ಮಾಡಿ ಈ ಥರ ಹಿಂಗಾಗಿದೆ ಅಂತ ಹೇಳಿದ್ವಿ. ಅದಾದ ಮೇಲೆ ಒಂದಷ್ಟು ಇಲ್ಲೇ ಎಲ್ಲ ಮಾತಾಡೋ ರೀತಿ ನೋಡಿದರೆ ಒಂದಷ್ಟು ನಿನ್ನೆ ರಾತ್ರಿ ಜಗಳ ಆಗಿದೆ. ಅವರಿಬ್ಬರಿಗೂ ಜಗಳ ಆಗಿ ಒಂದಷ್ಟು ತುಂಬ ರಾತ್ರಿ ಎಲ್ಲ ಜಗಳ ಆಗಿತ್ತು ಅಂತ ಹೇಳಿದ್ರು. ಮತ್ತು ಬೆಳಗ್ಗೆ ಕೂಡ ಹೊಯ್ಸಳ ಬಂದಿದೆ, ಇವರೇ ಹೋಗಿ ಏನೋ ಕಂಪ್ಲೇಂಟ್ ಕೊಟ್ಟಿದ್ರು ಗಂಡ ಅಂತ ಹೇಳಿದ್ರು. ಮತ್ತು ಹೊಯ್ಸಳದವ್ರು ಬುದ್ಧಿವಾದ ಹೇಳ್ಕಳಿಸಿದ್ದಾರೆ. ಮತ್ತೆ ಅದಾದ್ಮೇಲೆ ಈಗ ಸಂಜೆ ಹಂಗಾಗಿರೋದು. ಪೊಲೀಸರ ವಿಚಾರಣೆ ವೇಳೆ ಪತಿ ಗಂಗರಾಜು ಮತ್ತು ಪತ್ನಿ ಭಾಗ್ಯಗೂ ಆಗಾಗ ಜಗಳ ನಡೀತಿತ್ತಂತೆ. ಇವತ್ತು ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.